Hi guys, in this video I am going to discuss about conjunction series 5. Let us discuss in this class such as, such a way that. What do you mean by such? Such means antaha. Such as means udaharanege. For example, such a way that. It means antaha ರೀತಿಯಲ್ಲಿ ಆ ರೀತಿ. Let us see some examples over here. First one, she has such beautiful eyes. ಅವಳಿಗೆ ತುಂಬಾ ಸುಂದರವಾದಂತಹ ಕಣ್ಣುಗಳಿವೆ. ಸಚ್ ಬ್ಯೂಟಿಫುಲ್ ಐಸ್. ಶಿ ಹ್ಯಾಸ್ ಸಚ್ ಸುಂದರವಾದಂತಹ. ಓಕೆ, ವಾಟ್ ಯು ಮೀನ್ ಬೈ ಸಚ್ ಹಿಯರ್? ಅಂತಹ. ನೆಕ್ಸ್ಟ್, ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ಸ್ಟ್ರೇಂಜ್ ಕ್ರಿಯೇಚರ್. ನಾನು ಇದುವರೆಗೆ ಅಂತಹ ಬಲಿಷ್ಠ ಜೀವಿಯನ್ನು ನೋಡಿಲ್ಲ. ಅಂತಹ ಬಲಿಷ್ಠ ಜೀವಿಯನ್ನು ನಾನು ಇದುವರೆಗೆ ನೋಡಿಲ್ಲ. ಸಚ್ ಮೀನ್ಸ್ ಹಿಯರ್ ಅಂತಹ. ಅಂತಹ ಜೀವಿ ಅಥವಾ ಅಂತಹ ವಸ್ತು, ಅಂತಹ ವ್ಯಕ್ತಿ ಯಾವುದೇ ಆಗಿರಬಹುದು. ನೆಕ್ಸ್ಟ್ ಎಕ್ಸಾಂಪಲ್, ದ ಫ್ರೂಟ್ಸ್ ಸಚ್ ಆಸ್. ನೆಕ್ಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್ ಟೇಕನ್ ಹಿಯರ್ ಸಚ್ ಆಸ್. ದ ಫ್ರೂಟ್ಸ್ ಸಚ್ ಆಸ್ ಆಪಲ್ಸ್ ಅಂಡ್ ಆರೆಂಜಸ್ ಆರ್ ಹೆಲ್ದಿ. ಹಣ್ಣುಗಳು ಉದಾಹರಣೆಗೆ ಸೇಬು ಹಣ್ಣುಗಳು ಮತ್ತು ಕಿತ್ತಳೆ ಹಣ್ಣುಗಳು ಆರೋಗ್ಯಕರವಾಗಿವೆ. ಸಚ್ ಆಸ್ ಮೀನ್ಸ್ ಉದಾಹರಣೆಗೆ. ಓಕೆ, ನೆಕ್ಸ್ಟ್, the store sells various items such as clothing, shoes, accessories, etc. ಅಂಗಡಿಯು ವಿವಿಧ ವಸ್ತುಗಳನ್ನು ಮಾರಾಟ ಮಾಡುತ್ತದೆ. such as ಉದಾಹರಣೆಗೆ ಕ್ಲೋದಿಂಗ್ ಬಟ್ಟೆಗಳು, ಶೂಸ್ ಬೂಟುಗಳು, ಪರಿಕರಗಳು ಮುಂತಾದವು. ನೆಕ್ಸ್ಟ್, the children played in such a way that. Next example we have taken here such a way that. What do you mean by such a way that? ಅಂತಹ ರೀತಿಯಲ್ಲಿ ಆ ರೀತಿ. See your example. The children played in such a way that they were laughing and having fun. ಮಕ್ಕಳು ನಗುತ್ತಾ ಮತ್ತು ಆನಂದ ಪಡುವಂತಹ ರೀತಿಯಲ್ಲಿ ಆಟವಾಡುತ್ತಿದ್ದರು. ಈ ರೀತಿಯಾಗಿ ಅವರು ಆಟ ಆಡ್ತಾ ಇದ್ರು ಅಂತ ಹೇಳುವ ಸಂದರ್ಭದಲ್ಲಿ ನಾವು such a way that ಕಂಜಂಕ್ಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್, see here next example. The room was decorated in such a way that it felt both modern and cozy. Cozy means ಸ್ನೇಹಶೀಲತೆ. ಕೋಣೆಯನ್ನು ಆಧುನಿಕ ಮತ್ತು ಮಾಡರ್ನ್, ಆಧುನಿಕ ಮತ್ತು ಸ್ನೇಹಶೀಲವೆನಿಸುವ ರೀತಿಯಲ್ಲಿ ಅಲಂಕರಿಸಲಾಗಿತ್ತು. ಸೊ ಈ ರೀತಿಯಲ್ಲಿ ಅವರು ಅಲಂಕಾರ ಮಾಡಿದ್ರು, ಈ ರೀತಿಯಲ್ಲಿ ಅವರು ಅಡಿಗೆಯನ್ನ ತಯಾರಿಸಿದ್ರು ಅಥವಾ ಈ ರೀತಿಯಾಗಿ ಅವರು ವಸ್ತುವನ್ನ ತಯಾರಿಸಿದ್ದರು ಅಂತ ಹೇಳುವ ಸಂದರ್ಭದಲ್ಲಿ ನಾವು such a way that ಯೂಸ್ ಮಾಡ್ತೀವಿ. It means ಅಂತಹ ರೀತಿಯಲ್ಲಿ ಆ ರೀತಿಯಾಗಿ. Okay, see here next conjunctions. Either or, neither nor. So the correct pronunciation is either, neither. Either or means ಎರಡರಲ್ಲಿ ಒಂದು. Neither nor means ಇದು ಅಲ್ಲ ಅದು ಅಲ್ಲ. Let us learn through some examples. See here first one. You can either take the bus or train. ನೀವು ಬಸ್ ಅಥವಾ ರೈಲಿನಲ್ಲಿ ಹೋಗಬಹುದು. ಎರಡರಲ್ಲಿ ಒಂದು. ಈದರ್ ಆರ್. ಓಕೆ, ನೆಕ್ಸ್ಟ್, ಈದರ್ he or she goes to Paris. ಅವನು ಅಥವಾ ಅವಳು ಪ್ಯಾರಿಸ್ಗೆ ಹೋಗುತ್ತಾರೆ. ಅವರಿಬ್ಬರಲ್ಲಿ ಒಬ್ರು ಮೀನ್ಸ್ ಎರಡರಲ್ಲಿ ಒಂದು ಅಂತ ಅರ್ಥ. ನೆಕ್ಸ್ಟ್, ಐ ವಿಲ್ ಈದರ್ ಗೋ ಟು ದ ಸಿನಿಮಾ ಆರ್ ಟೆಂಪಲ್. ನಾನು ಸಿನಿಮಾ ಅಥವಾ ದೇವಸ್ಥಾನಕ್ಕೆ ಹೋಗುತ್ತೇನೆ. ಎರಡರಲ್ಲಿ ಒಂದಕ್ಕೆ ಹೋಗುತ್ತೇನೆ ಅಥವಾ ಎರಡರಲ್ಲಿ ಒಂದನ್ನ ನಾನು ಆಯ್ಕೆ ಮಾಡಿಕೊಳ್ತೇನೆ. ಓಕೆ, ಹಿಯರ್ ನೆಕ್ಸ್ಟ್, ನೀದರ್ ನಾರ್. ಐ ನೀದರ್ ಲೈಕ್ ಟೀ ನಾರ್ ಕಾಫಿ. ನನಗೆ ಟೀನೂ ಇಷ್ಟ ಇಲ್ಲ, ಕಾಫಿನೂ ಇಷ್ಟ ಇಲ್ಲ. ಎರಡೂ ಇಷ್ಟ ಇಲ್ಲ ಅಂತ ಅರ್ಥ. ನೆಕ್ಸ್ಟ್, ಹಿ ನೀದರ್ ಕೇಮ್ ಹೋಮ್ ನಾರ್ ವೆಂಟ್ ಟು ಸ್ಕೂಲ್. ಅವನು ಮನೆಗೂ ಬರಲಿಲ್ಲ, ಇತ್ತ ಕಡೆ ಶಾಲೆಗೂ ಹೋಗ್ಲಿಲ್ಲ. ಮೀನ್ಸ್ ಇದು ಅಲ್ಲ ಅದು ಅಲ್ಲ ಅಂತ ಅರ್ಥ. ಎರಡು ಕೆಲಸ ಆಗ್ಲಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್, ನೀದರ್ ಅಮನ್ ನಾರ್ ಅನಿತಾ ಅಟೆಂಡೆಡ್ ದ ಪಾರ್ಟಿ. ಅಮನ್ ಆಗಲಿ ಅನಿತಾ ಆಗಲಿ ಪಾರ್ಟಿಗೆ ಹಾಜರಾಗಲಿಲ್ಲ. ಸೊ ಇಬ್ರು ಆಗ್ಲಿಲ್ಲ, ಅವನು ಆಗ್ಲಿಲ್ಲ ಇವಳು ಆಗ್ಲಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ, ಆ ಕೆಲಸನೂ ಆಗ್ಲಿಲ್ಲ ಈ ಕೆಲಸನೂ ಆಗ್ಲಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ನಾವು ನೀದರ್ ನಾರ್ ಕಂಜಂಕ್ಷನ್ ನ ಯೂಸ್ ಮಾಡ್ತೀವಿ. ಎರಡರಲ್ಲಿ ಒಂದು ಚಾಯ್ಸ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ, ವೆನ್ ಯು ಹ್ಯಾವ್ ಅ ಚಾಯ್ಸ್ ಆರ್ ಆಪ್ಷನ್, ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಯೂಸ್ ಈದರ್ ಆರ್. ಎರಡರಲ್ಲಿ ಒಂದು. ಯು ಕ್ಯಾನ್ ಈದರ್ ಟೇಕ್ ದ ಬಸ್ ಆರ್ ದಿ ಟ್ರೈನ್. ಓಕೆ, ಸಿ ಹಿಯರ್ ನೆಕ್ಸ್ಟ್, ಆಸ್ ಇಫ್, ಆಸ್ ದೋ.
ದೀಸ್ ಟು ಮೀನ್ ದ ಸೇಮ್, ದಟ್ ಈಸ್ ಎಂಬಂತೆ ಎನ್ನುವಂತೆ. ಇವೆರಡರ ಅರ್ಥ ಒಂದೇ ಆಗಿದೆ, ಅದೇನಂದ್ರೆ ಎಂಬಂತೆ ಎನ್ನುವಂತೆ. ಹಿಯರ್ ಸಮ್ ಎಕ್ಸಾಂಪಲ್ಸ್. ಶಿ ಆಕ್ಟ್ಸ್ ಆಸ್ ಇಫ್ ಶಿ ಈಸ್ ನೆವರ್ ಮೆಟ್ ಮೀ ಬಿಫೋರ್. ಅವಳು ಹಿಂದೆಂದೂ ನನ್ನನ್ನು ಭೇಟಿಯಾಗಿಲ್ಲ ಎಂಬಂತೆ ಅಥವಾ ಎನ್ನುವಂತೆ ವರ್ತಿಸುತ್ತಾಳೆ. ಸೊ ಆಸ್ ಇಫ್ ಮೀನ್ಸ್ ವಾಟ್? ಎಂಬಂತೆ ಎನ್ನುವಂತೆ. ಇಲ್ಲಿ ಆಸ್ ಇಫ್ ಬದಲಾಗಿ ನಾವು ಆಸ್ ದೋ ಯೂಸ್ ಮಾಡಬಹುದು. ಶಿ ಆಕ್ಟ್ಸ್ ಆಸ್ ದೋ ಶಿ ನೆವರ್ ಮೆಟ್ ಮೀ ಬಿಫೋರ್. ಅವಳು ಹಿಂದೆಂದೂ ನನ್ನನ್ನು ಭೇಟಿಯಾಗಿಲ್ಲ ಎಂಬಂತೆ ವರ್ತಿಸುತ್ತಾಳೆ. ಸೊ ಕಾಲ್ಪನಿಕ ಪರಿಸ್ಥಿತಿಗಳಲ್ಲಿ, ಹೈಪೋಥೆಟಿಕಲ್ ಸಿಚುವೇಶನ್ಗಳಲ್ಲಿ ನಾವು ಈ ಆಸ್ ಇಫ್ ಮತ್ತೆ ಆಸ್ ದೋ ಯೂಸ್ ಮಾಡಬಹುದು. ನೆಕ್ಸ್ಟ್, ಹಿ ಈಸ್ ಸ್ಕೋಲ್ಡಿಂಗ್ ಮೀ ಆಸ್ ಇಫ್ ಹಿ ಈಸ್ ಮೈ ಬಾಸ್. ಅವನು ನನ್ನ ಬಾಸ್ ಎಂಬಂತೆ ಬೈಯುತ್ತಿದ್ದಾನೆ. ಸೊ ಆಕ್ಚುಲಿ ಹಿ ಈಸ್ ನಾಟ್ ದ ಬಾಸ್. ಅವನು ನಿಜವಾಗ್ಲೂ ಬಾಸ್ ಇಲ್ಲ, ಆ ಥರ ವರ್ತಿಸ್ತಾ ಇದ್ದಾನೆ. ಹಿ ಈಸ್ ಸ್ಕೋಲ್ಡಿಂಗ್ ಮೀ ಆಸ್ ದೋ ಹಿ ಈಸ್ ಮೈ ಬಾಸ್. ಅವನು ನನ್ನ ಬಾಸ್ ಎಂಬಂತೆ ಅಥವಾ ಎನ್ನುವಂತೆ ವರ್ತಿಸುತ್ತಿದ್ದಾನೆ. ನಿಜವಾಗ್ಲೂ ಆ ಸಿಚುವೇಶನ್ ಇರೋದಿಲ್ಲ ರಿಯಲ್ ಆಗಿ, ಬಟ್ ಇಮ್ಯಾಜಿನಿಂಗ್ ಆಗಿ ಅವರು ಮಾತಾಡ್ತಾ ಇರ್ತಾರೆ, ಆ ಥರ, ಆ ರೀತಿಯಾಗಿ. He talks to me as if I were his best friend. He talks to me as though I were his best friend. ಅವನು ನನ್ನ ಆತ್ಮೀಯ ಗೆಳೆಯ ಎನ್ನುವಂತೆ ನನ್ನ ಜೊತೆ ಮಾತನಾಡುತ್ತಾನೆ. ಆಕ್ಚುಲ್ ಆಗಿ ಅವನು ಆತ್ಮೀಯ ಗೆಳೆಯನಲ್ಲ, ಆ ರೀತಿಯಾಗಿ ನಟಿಸ್ತಾ ಇದ್ದಾನೆ, ಆ ರೀತಿಯಾಗಿ ಊಹಿಸಿಕೊಳ್ತಾ ಇದ್ದಾನೆ ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಸ್ಪೀಕರ್. I were. Why I have taken here were? Here. This is the singular subject, I. So, why should we write here were? ಹಾಗಾದ್ರೆ ನಾವಿಲ್ಲಿ were ಕ್ರಿಯಾಪದವನ್ನ ಏಕೆ ಬಳಸಬೇಕು? ಈ were ಕ್ರಿಯಾಪದವನ್ನ ನಾವು ಪ್ಲೂರಲ್ ಸಬ್ಜೆಕ್ಟ್ಸ್ ಗಳ ಜೊತೆಗೆ ಮಾತ್ರ ಯೂಸ್ ಮಾಡ್ತೀವಿ, ಬಹುವಚನ ಸರ್ವನಾಮಗಳೊಂದಿಗೆ. you were, we were, they were. Here, sentences that begin with if or as if, as though and expresses hypothetical situations. Were is used with all pronouns, that is I, you, he, she, it, we, they. See here, ಯಾವ ವಾಕ್ಯಗಳು if, as though ಗಳಿಂದ ಪ್ರಾರಂಭವಾಗುತ್ತವೋ ಮತ್ತು ಕಾಲ್ಪನಿಕ ಸಂದರ್ಭವನ್ನು ವಿವರಿಸುತ್ತವೋ ಅಂತಹ ಸಂದರ್ಭದಲ್ಲಿ ನಾವು were ಕ್ರಿಯಾಪದವನ್ನ ಯೂಸ್ ಮಾಡ್ತೀವಿ ಎಲ್ಲಾ ಸರ್ವನಾಮಗಳೊಂದಿಗೆ. I, you, he, she, it, we, they. ಈ ಎಲ್ಲಾ ಸರ್ವನಾಮಗಳೊಂದಿಗೂ ನಾವು ವರ್ ಯೂಸ್ ಮಾಡಬಹುದು. ಯಾವಾಗ? ಕಾಲ್ಪನಿಕ ಪರಿಸ್ಥಿತಿ ಇದ್ದಾಗ, ಹೈಪೋಥೆಟಿಕಲ್ ಸಿಚುವೇಶನ್ ಇದ್ದಾಗ. ನಿಜವಾಗ್ಲೂ ಆ ಸಂದರ್ಭ ಇರೋದಿಲ್ಲ, ಆದ್ರೆ ಅವರು ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಪ್ರಿಟೆಂಡ್ ಮಾಡ್ತಾ ಇರ್ತಾರೆ. ಪ್ರಿಟೆಂಡ್ ಮೀನ್ಸ್ ನಾಟಕ. ಹಿ ಈಸ್ ನಾಟ್ ದ ಬೆಸ್ಟ್ ಫ್ರೆಂಡ್ ಬಟ್ ಹಿ ಈಸ್ ಇಮ್ಯಾಜಿನಿಂಗ್ ಆರ್ ಪ್ರಿಟೆಂಡಿಂಗ್. ನಿಜವಾಗ್ಲೂ ಅವನು ಅವನ ಆತ್ಮೀಯ ಗೆಳೆಯನಲ್ಲ, ಆದ್ರೆ ಆತರ ಇಮ್ಯಾಜಿನೇಷನ್ ಮಾಡ್ಕೊಂಡು ಕಾಲ್ಪನಿಕವಾಗಿ ಹೇಳ್ತಾ ಇದ್ದಾನೆ ಅಥವಾ ನಾಟಕ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ನಾವು ಈ ಕ್ರಿಯಾಪದವನ್ನ ಯೂಸ್ ಮಾಡ್ತೀವಿ ಎಲ್ಲಾ ಸರ್ವನಾಮಗಳೊಂದಿಗೆ. ಯಾವಾಗ? ಆಸ್ ಇಫ್ ಈ ಪದಗಳು ವಾಕ್ಯದಲ್ಲಿ ಇದ್ದಾಗ ಅಥವಾ ಪ್ರಾರಂಭವಾದ ಸಂದರ್ಭದಲ್ಲಿ ಮಾತ್ರ ನಾವು ಈ ರೀತಿಯ ಕ್ರಿಯಾಪದವನ್ನ ಬಳಸ್ತೀವಿ. So this is all about today's conjunctions. I hope this is clear to you. Stay tuned in the next video.